ಕಿಲೋಮೀಟರ್ ರಸ್ತೆಗೆ ಬೃಹತ್ ಯಂತ್ರಗಳನ್ನ ಬಳಕೆ ಮಾಡಿದ್ದಾರೆ. ರಿಸರ್ವ್ ಫಾರೆಸ್ಟ್ ಪಕ್ಕದಲ್ಲೇ 32 ಎಕರೆ ಭೂಮಿ ಖರೀದಿ. ಕುಲಕರ್ಣಿ ಪತ್ನಿ ಶಿವಲೀಲಾ ಕುಲಕರ್ಣಿ ಹೆಸರಿನಲ್ಲಿ ಜಮೀನನ್ನ ಖರೀದಿ ಮಾಡಿದ್ದಾರೆ. ಈಗಾಗಲೇ ಜಮೀನು ಖರೀದಿಯ ಅಗ್ರಿಮೆಂಟ್ ಕೂಡ ರೆಡಿ ಇದೆ. ಹಾಗಾದ್ರೆ ಕಣ್ಣಿದ್ದು ಕುರುಡಾಗಿದೆ ಅರಣ್ಯ ಇಲಾಖೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಪ್ರಭಾವಿ ಎಂಬ ಕಾರಣಕ್ಕೆ ಅಧಿಕಾರಿಗಳ ಮೌನ ಸಮ್ಮತಿನ ಏನೂ ಮಾತನಾಡದೆ ಪರೋಕ್ಷವಾಗಿ ಇದಕ್ಕೆ ಸಮ್ಮತಿಯನ್ನ ಸೂಚಿಸಿದ್ರು. 1 ಕಿಲೋಮೀಟರ್ ರಸ್ತೆ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಚಕಾರ ಎತ್ತುತ್ತಾ ಇಲ್ಲ, ತಿಟಕ್ ಪಿಟಿಕ್ ಅಂತಿಲ್ಲ. ಸುಮ್ಮನಿರೋದು ಯಾಕೆ? ಪ್ರಭಾವಿ ಅನ್ನುವ ಒಂದೇ ಒಂದು ಕಾರಣದಿಂದನ ಫಾರೆಸ್ಟ್ ಅಧಿಕಾರಿಗಳ ಕಣ್ಣ ಮುಂದೆಯೇ ಮರ ಕಡಿದು ರಸ್ತೆ ನಿರ್ಮಾಣ ಮಾಡಿದೆ. ಆ ವಿಡಿಯೋ ದಾಖಲೆ ಕೂಡ ಇದೆ. ದಾಖಲೆ ಸಮೇತ ಜನಜಾಗೃತಿ ಸಂಘ ಈಗ ಕಂಪ್ಲೇಂಟ್ ಕೊಟ್ಟಿದೆ. ಕ್ರಮ ಕೈಗೊಳ್ಳಬೇಕಾದಂತಹ ಅಧಿಕಾರಿಗಳು ಜಾಣ ಮೌನ ವಹಿಸಿದ್ದಾರೆ. ಧಾರವಾಡದ ಹೊರವಲಯದಲ್ಲಿ ಇರ್ತಕ್ಕಂತಹ ಬಣದೂರು ಅರಣ್ಯ ಚೆಕ್ಪೋಸ್ಟ್ ಬಳಿ ಸದ್ಯ ಸರ್ವೆ ನಂಬರ್ ಅಂದರೆ 22ರಲ್ಲಿ ರಸ್ತೆ ನಿರ್ಮಾಣ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಏರಿಯಾದಲ್ಲಿ ಏನಂತಂದರೆ ಫಾರೆಸ್ಟ್ ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಇದಕ್ಕೆ ಖಾಸಗಿ ವ್ಯಕ್ತಿಗಳಿಗೆ ಸಾಥ್ ಕೊಟ್ಟರು ಅನ್ನೋ ಆರೋಪಗಳು ಕೂಡ ಸದ್ಯ ಕೇಳಿ ಬರ್ತಿರುವಂಥದ್ದು. ನಿನ್ನೆ ಅಷ್ಟೇನಂತಂದರೆ ಬಸವರಾಜ್ ಕೋರೂರು ಅಂದರೆ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೋರೂರು ಅರಣ್ಯ ಇಲಾಖೆ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಸರ್ವೆ ನಂಬರ್ 22ರಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸದ್ಯ ಆರೋಪನ ಮಾಡಿರುವಂಥದ್ದು. ಜೊತೆಗೆ CCF ಅವ್ರಿಗೂ ದೂರನ್ನು ಕೊಟ್ಟಿರುವಂಥದ್ದು. ನಾವು ತೋರಿಸ್ತಾ ದೃಶ್ಯಗಳಲ್ಲಿ ಯಾವ ರೀತಿ ಅಂತಂದರೆ ಈ ಒಂದು ಮರವನ್ನು ಯಾವ ರೀತಿಯಾಗಿ ಗಿಡ ಎಲ್ಲವನ್ನು ಕಡಿದು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಸಾಥ್ ಕೊಟ್ಟರು ಅನ್ನೋ ಆರೋಪಗಳು ಕೂಡ ಸದ್ಯ ಕೇಳಿ ಬರ್ತಿರುವಂಥದ್ದು. ಪ್ರಮುಖವಾಗಿ ಸರ್ವೆ ನಂಬರ್ 22ರಲ್ಲಿ ದಾಟ್ಕೊಂಡು ಹೋಗಿ 23, 24ನಲ್ಲಿ ಇರ್ತಕ್ಕಂತಹ ಗುರುದಯಾಳ್ ಸಿಂಗ್ ಅಂತೇಳಿ ಅಂದರೆ ಮಾಲೀಕತ್ವದ ಜಮೀನಿದೆ. ಆ ಜಮೀನು ಸದ್ಯ ಈಗ ಈ ಒಂದು ರಿಸರ್ವ್ ಫಾರೆಸ್ಟ್ನಲ್ಲಿ ರಸ್ತೆನ ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ದೃಶ್ಯಗಳಲ್ಲಿ ತೋರಿಸಿದ್ದು ಯಾವ ರೀತಿಯಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ. ನಿನ್ನೆ ಅಷ್ಟೇನಂತಂದರೆ ಇಡೀ ಒಂದು ಕಡಿಯನ್ನು ಹಾಕಿದ್ರು, ಕಡಿ ಹಾಕಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ರು. ಈ ಒಂದು ಸಂದರ್ಭದಲ್ಲಿ ಏನಂತಂದರೆ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೋರೂರು ಸದ್ಯ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿದಾಗ ರಾತ್ರೋರಾತ್ರಿ ಏನಂತಂದರೆ ಅಧಿಕಾರಿಗಳು ಈ ರೀತಿಯಾಗಿ ಮಣ್ಣು ಮುಚ್ಚುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಬಸವರಾಜ್ ಕೋರೂರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನಿದು ಸಮಸ್ಯೆ ಆಗ್ತಾ ಇದೆ? ಯಾಕಂದರೆ ರಿಸರ್ವ್ ಫಾರೆಸ್ಟ್ನಲ್ಲಿ ರಸ್ತೆ ನಿರ್ಮಾಣ ಮಾಡಬಾರ್ದು ಅಂತೇಳಿ ಆದೇಶ ಇದ್ದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಥ್ ಕೊಟ್ರ. ಈಗ ಇದು ಧಾರವಾಡ ಏನಿದು ಬಣದೂರು ಚೆಕ್ ಪೋಸ್ಟ್ಗೆ ಹೊಂದಿಕೊಂಡೇ ಇರುವಂಥದ್ದು. ಇದು ಇಲ್ಲಿಂದ ಬಣದೂರು ಚೆಕ್ ಪೋಸ್ಟ್ ಬರೀ 50 ಮೀಟರ್ ಅಂತರದಲ್ಲಿದೆ. ಇದು ಸುಮಾರು 15 ದಿವಸದಿಂದ ಈ ರಸ್ತೆಗೆ ಕಡಿ ಹಾಕುವಂಥ ಕೆಲಸ ನಡೆದಿದೆ. ಕಡಿ ಹಾಕಿ ಇನ್ನು ಡಾಂಬರೀಕರಣ ಆಗಬೇಕಿತ್ತು. ಇದಕ್ಕೆ ನಿನ್ನೆ ಹೋಗಿ ನಾವು ದೂರು ಕೊಟ್ಟ ಮೇಲೆ ಈ ಒಂದು ಜಮೀನನ್ನು ಇದು ಸರ್ವೆ ನಂಬರ್ 22, ಇದು ಫಾರೆಸ್ಟ್ ಭೂಮಿ, ಸರ್ಕಾರಿ ಭೂಮಿ ಅಂದರೆ ಫಾರೆಸ್ಟಿಗೆ ಸಂಬಂಧಪಟ್ಟಂಥದ್ದು ಭೂಮಿ. ಇದು ಸರ್ವೆ ನಂಬರ್ 23, 24 ಇದು ಪ್ರೈವೇಟ್ ಲ್ಯಾಂಡ್. ಅದರಲ್ಲೂ ಕೂಡ ಸುಮಾರು 40-50 ವರ್ಷಗಳಿಂದ ಅಲ್ಲಿ ಯಾವುದೇ ವ್ಯವಸಾಯ ಆಗಿಲ್ಲ, ಅದು ಕೂಡ ಫಾರೆಸ್ಟಾಗೆ ಬೆಳೆದಿದೆ. ಈಗ ಆ ಭೂಮಿಯನ್ನು ಸ್ವಚ್ಛ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಇದನ್ನು ರಸ್ತೆ ನಿರ್ಮಾಣ ಮಾಡ್ಕೊತಾರೆ. ಇವರು ಫಾರೆಸ್ಟ್ ಲ್ಯಾಂಡ್ ಒಳಗಡೆ ರಸ್ತೆ ನಿರ್ಮಾಣ ಮಾಡ್ಕೊಳ್ಳೋಕೆ ಯಾರಿಗೂ ಅವಕಾಶಗಳು ಇಲ್ಲ, ಅವ್ರು ಎಷ್ಟೇ ದೊಡ್ಡ ಮನುಷ್ಯ ಇದ್ದರೂ ಸಹ. ಅದೇನು 23, 24 ಏನದು ವ್ಯವಸಾಯದ ಭೂಮಿ ಅಂತ ಏನು ಇವ್ರಿಗೆ ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಧಾರವಾಡ ತಾಲೂಕಿನ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಅವ್ರ ಕುಟುಂಬ ಸದಸ್ಯರ ಹೆಸರಲ್ಲೇ ಅದು ಅಗ್ರಿಮೆಂಟ್ ಆಗಿದೆ, ಬಾಂಡಲ್ ಆಗಿದೆ. ಎಷ್ಟು ಎಕರೆ ಆಗಿದೆ ಅದರಲ್ಲಿ? ಅದು ಸುಮಾರು 38 ಎಕರೆ ಇದೆ. 19 ಎಕರೆ 1 ಗುಂಟೆ 19 ಎಕರೆ ಚಿಲ್ಲರ 1. ನಾನು ನಿನ್ನೆ ಎಲ್ಲ ದಾಖಲೆಗಳನ್ನು ತೆಗೆಸಿ ನೋಡಿದ್ದೀನಿ. ನಾನು ಬಾಂಡ್ ಆಗಿದೆ, ಖರೀದಿ ಆಗಿಲ್ಲ ಇನ್ನೂ. ಅದು ಮೂಲ ಮಾಲಕರು ಬಂದುಬಿಟ್ಟು ದಾವಲ್ ಸಿಂಗ್ ಠಾಕೂರ್ ಅನ್ನುವಂಥವ್ರು ಮತ್ತು ಅವರ ಸಿಸ್ಟರ್ಸ್ ಎಲ್ಲ ಹೆಸರು ಮೇಲೆ ಆ ಭೂಮಿ ಇದೆ. ಆ ಭೂಮಿಗೆ ಹೋಗೋಕ್ಕೋಸ್ಕರ ಈ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಅದು ಪ್ರೈವೇಟ್ ಲ್ಯಾಂಡು, ಅದು ಯಾರ್ದೋ ಹೆಸರಲ್ಲಿದೆ, ಅದಕ್ಕೆ ಹೋಗೋಕೆ ರಸ್ತೆ ಮಾಡಿಕೊಂಡ್ರು, ಅದು ಯಾಕೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ಹೇಳಬೇಕಾದಂಥವ್ರು ಫಾರೆಸ್ಟ್ ಅಧಿಕಾರಿಗಳು. ರಾತ್ರೋರಾತ್ರಿ ಯಾಕಂದರೆ ಎಲ್ಲ ಅಂದರೆ ಡಾಂಬರ್ ರಸ್ತೆ ಮಾಡೋಕೆ ಹೊರಟಿದ್ರು, ಎಲ್ಲ ಕಡಿ ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದ್ದಾರೆ. ಮತ್ತು ಇವತ್ತು ಬೆಳಗ್ಗೆ ಏನಂತಾರೆ ಮತ್ತೆ ಮಣ್ಣು ಬಿಟ್ಟಿದ್ದಾರೆ ಅದರ ಮೇಲೆ. ನಿನ್ನೆ ಇಲ್ಲಿ ಏನು ಫಾರೆಸ್ಟ್ ಆಫೀಸರ್ ಕಾಂಬ್ಳೆ ಅಂತ ಯಾರೋ ಒಬ್ಬರು ಫಾರೆಸ್ಟ್ ಆಫೀಸರ್ ಇದ್ದಾರೆ ಇದರಲ್ಲಿ. ಅವರು ಅಕ್ಕಪಕ್ಕ ಏನು ಹೊಲಗಳದಾವು, ಈ ಜಂಗಲಿಗೆ ಹೊತ್ಕೊಂಡಿರೋಂಥ ಹೊಲಗಳಿಗೆ, ಆ ಹೊಲಗಳ ಮಾಲೀಕರಿಗೆ ಹೋಗಿ ನಿನ್ನೆ ಭೇಟಿಯಾಗಿ, ಇಲ್ಲ ನೀವು ಎಲ್ಲರೂ ಕೂಡಿ ಒಂದು ಅರ್ಜಿ ಕೊಡ್ರಿ, ಹಿಂದಿನ ಡೇಟಾಕ್ಕೆ ಅರ್ಜಿ ಕೊಡ್ರಿ, ನಾವೆಲ್ಲರೂ ಸೇರಿ ರಸ್ತೆ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ. ಅವರಿಲ್ಲ ನಮ್ಮ ಕಡೆಯಿಂದ ಕೊಡೋಕ್ಕಾಗೋದಿಲ್ಲ ಅಂದಾಗ ಏನು ಮಾಡ್ಯಾರ, ರಾತ್ರಿ ಫಾರೆಸ್ಟ್ ಆಫೀಸರ್ಸು ಮತ್ತು ಇವ್ರು ಏನೀಗ ಹೊಲ ತೊಗೊಂಡಾರಲ್ಲ ಇವರೆಲ್ಲರೂ ಸೇರಿ ರಾತ್ರಿ ಏನು ಕಡಿ ಬಿಟ್ಟಿದ್ರು ಇದ್ರ ಮೇಲೆ ಮಣ್ಣು ಹಾಕುವಂಥ ಕೆಲಸ ಮಾಡ್ಯಾರ. ಅಂದರೆ ಇಲ್ಲಿ ರಸ್ತೆ ಆಗಿಲ್ಲ ಅಂತೇಳಿ ತೋರಿಸುವಂಥ ಒಂದು ಪ್ರಯತ್ನ. ಸದ್ಯ ಇದಿಷ್ಟು ಹೋರಾಟಗಾರರು ಬಸವರಾಜ್ ಕೋರೂರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.